ಬೆಂಗಳೂರಿನಲ್ಲಿ ಸಂಜೆ ಆಗ್ತಿದ್ದಂತೆ ಧಾರಾಕಾರ ಮಳೆ ಸುರಿತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣ ಬೆಂಗಳೂರಿನಲ್ಲಿತ್ತು. ಆದರೆ ಸಂಜೆ ಆಗ್ತಿದ್ದಂತೆ ಜೋರಾಗಿ ಮಳೆ ಸುರಿತಾ ಇದೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿದ್ದೀನಿ. ಮೆಜೆಸ್ಟಿಕ್ನಲ್ಲಿ ಎಲ್ಲಿ ನೋಡಿದ್ರು ಕೂಡ ನಮಗೆ ಛತ್ರಿಯನ್ನು ಹಿಡಿದುಕೊಂಡು ಹೋಗುವಂತಹ ಜನರೇ ಇಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಈ ಕಡೆ ಅಲ್ಲಿ ಭಾಗದಲ್ಲೂ ಕೂಡ ಗಮನಿಸ್ತಾ ಹೋಗೋದು ಅಂದರೆ ಮಳೆ ಜೋರಾದ ಪರಿಣಾಮ ಎಲ್ಲರೂ ಕೂಡ ಒಂದು ನೆರಳಿನಲ್ಲಿ ಆಶ್ರಯ ಪಡಿತಾ ಇದ್ದಾರೆ. ಯಾವುದಾದ್ರೂ ಒಂದು ಅಂಗಡಿ ಮುಂಗಟ್ಟಾಗಿರ್ಬೋದು. ಸೊ ಈ ರೀತಿಯಾದಂತಹ ಒಂದು ಮುಂಗಟ್ಟುಗಳ ಮುಂದೆ ಆಶ್ರಯನ ಪಡಿತಾ ಇದೆ. ನೋಡ್ಬೋದು, ಈ ಮೆಜೆಸ್ಟಿಕ್ನಲ್ಲಿ ಎಲ್ಲಿ ನೋಡಿದ್ರು ಕೂಡ ಜನರು ಒಂದು ಆಶ್ರಯವನ್ನು ಪಡಿತಾ ಇರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಮಳೆ ಬಂತು ಅಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಜನರು ಓಡಾಟ ಇಲ್ಲಿ ನಿಲ್ಲುತ್ತೆ. ಎಲ್ಲರೂ ಕೂಡ ಒಂದು ಆಶ್ರಯಕ್ಕಾಗಿ ಮೆಟ್ರೋ ನಿಲ್ದಾಣವನ್ನು ಹುಡುಕಿಕೊಂಡು ಹೋಗ್ತಾರೆ. ಮೆಟ್ರೋ ನಿಲ್ದಾಣ ಆಗಿರ್ಬೋದು, ಬಸ್ ತಂಗುದಾಣ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಒಂದು ಬೆಳವಣಿಗೆ ನಮಗೆ ಕಂಡು ಬರುತ್ತೆ. ಸೊ ಇಲ್ಲೂ ಕೂಡ ಗಮನಿಸಬಹುದು, ಎಲ್ಲಿ ನೋಡಿದ್ರು ಕೂಡ ನಮಗೆ ಜನರು ಒಂದು ಆಶ್ರಯವನ್ನು ಪಡಿತಾ ಇದ್ದಾರೆ. ಈ ಕಡೆ ಎಷ್ಟರ ಮಟ್ಟಿಗೆ ಒಂದು ಜೋರಾದ ಮಳೆ ನಮಗೆ ಇಲ್ಲಿ ಬರ್ತಾ ಇದೆ ಅನ್ನೋದಾದರೆ ಮೆಜೆಸ್ಟಿಕ್ನ ಸುತ್ತಮುತ್ತ ಜೋರಾದ ಮಳೆ ಬರ್ತಾ ಇದೆ. ಮೆಜೆಸ್ಟಿಕ್ ಒಂದೇ ಕಡೆ ಅಲ್ಲದೆ ರಾಜಾಜಿನಗರ, ಮಲ್ಲೇಶ್ವರಂ, ಪ್ಯಾಲೇಸ್ ಕುಟ್ಟಾಳಿ, ವಸಂತ ನಗರ, ವಿಜಯನಗರ, ಜಯನಗರ ಸೇರಿದಂತೆ ಹಲವೆಡೆ ಜೋರಾಗಿ ಮಳೆ ಬರ್ತಾ ಇದೆ. ಸೊ ಈ ಮಳೆಯಲ್ಲಿ ಅಂದರೆ ಕಳೆದ 15 ನಿಮಿಷಗಳಲ್ಲಿ ಈ ಜೋರಾದ ಮಳೆ ಬರ್ತಾ ಇದೆ. ಸೊ ಎಲ್ಲಿ ನೋಡಿದರೂ ಕೂಡ ಜನರು ಒಂದು ಛತ್ರಿಯನ್ನು ಹಿಡಿದುಕೊಂಡು ಹೋಗುವಂತಹ ಸ್ಥಿತಿ ಇಲ್ಲಿ ಎದುರಾಗಿದೆ. ವಾಹನ ಸವಾರರು ಕೂಡ ಜೋರಾದ ಮಳೆಗೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಎಲ್ಲಿ ನೋಡಿದರೂ ಕೂಡ ಇಷ್ಟರ ಮಟ್ಟಿಗೆ ಒಂದು ಮಳೆ ಬೀಳ್ತಾ ಇದೆ ಅನ್ನೋದಾದರೆ ಎಲ್ಲರೂ ಒಂದೊಂದು ಕಡೆಯಲ್ಲಿ ಜಾಗದಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ನಮಗೆ ಎದುರಾಗ್ತಾ ಇದೆ. ನೋಡ್ಬೋದು, ಇಲ್ಲಿ ವಾಹನಗಳು ಎಲ್ಲವೂ ಕೂಡ ಅಂದರೆ ಕಂಪ್ಲೀಟಾಗಿ ಮೆಜೆಸ್ಟಿಕ್ನಲ್ಲಿ ಸಂಚಾರ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮಳೆ ಬೀಳುತ್ತಾ ಇರೋದ್ರಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಬೈಕ್ಗಳನ್ನು ಪಾರ್ಕ್ ಮಾಡಿ ಆಶ್ರಯವನ್ನು ಪಡಿತಾ ಇದ್ದಾರೆ. ಬರೀ ಕಾರ್ಗಳೆಲ್ಲವೂ ಕೂಡ ಇಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇರುವಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಇನ್ನೂ 3 ಗಂಟೆಗಳ ಕಾಲ ಅಂದರೆ ಹವಾಮಾನ ವರದಿಯ ಪ್ರಕಾರ 3 ಗಂಟೆಗಳ ಕಾಲ ಬೆಂಗಳೂರಿನಲ್ಲಿ ಇದೇ ವಾತಾವರಣ ಇರಲಿದೆ. ಮತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಳೆ ಜೋರಾಗುವ ಸಾಧ್ಯತೆ ಕೂಡ ಎದುರಾಗ್ತಾ ಇದೆ ಅನ್ನೋದು ಇಲ್ಲಿ ಹವಾಮಾನ ಇಲಾಖೆಯ ವರದಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ನಟರಾಜ್, TV9 ಬೆಂಗಳೂರು. ಬೆಂಗಳೂರಿನಲ್ಲಿ ಸಂಜೆ ಆಗ್ತಿದ್ದಂತೆ ಧಾರಾಕಾರ ಮಳೆ ಸುರಿತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣ ಬೆಂಗಳೂರಿನಲ್ಲಿತ್ತು. ಆದರೆ ಸಂಜೆ ಆಗ್ತಿದ್ದಂತೆ ಜೋರಾಗಿ ಮಳೆ ಸುರಿತಾ ಇದೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿದ್ದೀನಿ. ಮೆಜೆಸ್ಟಿಕ್ನಲ್ಲಿ ಎಲ್ಲಿ ನೋಡಿದ್ರು ಕೂಡ ನಮಗೆ ಛತ್ರಿಯನ್ನು ಹಿಡಿದುಕೊಂಡು ಹೋಗುವಂತಹ ಜನರೇ ಇಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಈ ಕಡೆ ಅಲ್ಲಿ ಭಾಗದಲ್ಲೂ ಕೂಡ ಗಮನಿಸ್ತಾ ಹೋಗೋದು ಅಂದರೆ ಮಳೆ ಜೋರಾದ ಪರಿಣಾಮ ಎಲ್ಲರೂ ಕೂಡ ಒಂದು ನೆರಳಿನಲ್ಲಿ ಆಶ್ರಯ ಪಡಿತಾ ಇದ್ದಾರೆ. ಯಾವುದಾದ್ರೂ ಒಂದು ಅಂಗಡಿ ಮುಂಗಟ್ಟಾಗಿರ್ಬೋದು. ಸೊ ಈ ರೀತಿಯಾದಂತಹ ಒಂದು ಮುಂಗಟ್ಟುಗಳ ಮುಂದೆ ಆಶ್ರಯನ ಪಡಿತಾ ಇದೆ. ನೋಡ್ಬೋದು, ಈ ಮೆಜೆಸ್ಟಿಕ್ನಲ್ಲಿ ಎಲ್ಲಿ ನೋಡಿದ್ರು ಕೂಡ ಜನರು ಒಂದು ಆಶ್ರಯವನ್ನು ಪಡಿತಾ ಇರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಮಳೆ ಬಂತು ಅಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಜನರು ಓಡಾಟ ಇಲ್ಲಿ ನಿಲ್ಲುತ್ತೆ. ಎಲ್ಲರೂ ಕೂಡ ಒಂದು ಆಶ್ರಯಕ್ಕಾಗಿ ಮೆಟ್ರೋ ನಿಲ್ದಾಣವನ್ನು ಹುಡುಕಿಕೊಂಡು ಹೋಗ್ತಾರೆ. ಮೆಟ್ರೋ ನಿಲ್ದಾಣ ಆಗಿರ್ಬೋದು, ಬಸ್ ತಂಗುದಾಣ ಆಗಿರ್ಬೋದು.